ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ರಫೇಲ್ ಫ್ಯೂಸೆಲಾಜ್ ಟು ಬಿ ಮೇಡ್ ಇನ್ ಇಂಡಿಯಾ. ಡಸಾಲ್ಟ್ ಏವಿಯೇಷನ್ ಹಾಗೂ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಅವರು 4 ಪ್ರೊಡಕ್ಷನ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ಸನ್ನು ಸೈನ್ ಮಾಡಿದ್ದಾರೆ. ಸೊ ದ್ಯಾಟ್ ಅವರು ರಫೇಲ್ ಫೈಟರ್ ಜೆಟ್ ಇದು ಫ್ಯೂಸೆಲಾಜ್ ಅಂದರೆ ಮೇನ್ ಬಾಡಿ ಪಾರ್ಟನ್ನು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಹಾಗೂ ಇದೊಂದು ದೊಡ್ಡ ಡೆವಲಪ್ಮೆಂಟು ಇಂಡಿಯಾದ ಏರೋಸ್ಪೇಸ್ ಸೆಕ್ಟ್ರಲ್ಲಿ. ಯಾಕಂದರೆ ಈ ಥರ ಮುಂಚೆ ದೊಡ್ಡ ಒಂದು ಫಾರಿನ್ ಕಂಪ್ನಿದು ಫ್ಯೂಸೆಲಾಜು ಮಾಡ್ತಿರ್ಲಿಲ್ಲ ಇಂಡಿಯಾದಲ್ಲಿ. ಈ ಫಸ್ಟ್ ಫ್ಯೂಸೆಲಾಜ್ ಸೆಕ್ಷನ್ಸು ಫೈನಾನ್ಷಿಯಲ್ ಇಯರ್ 2027-28 ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಹಾಗೂ ಪರ್ ಮಂತು 2 ಫ್ಯೂಸೆಲಾಜಸ್ಸು ಪ್ರೊಡಕ್ಷನ್ ಮಾಡೋ ಒಂದು ಕೆಪಾಸಿಟಿ ಇರುತ್ತೆ. ಅಂದರೆ ಫ್ಯೂಸೆಲಾಜ್ ಅಂದರೆ ಒಂದು ಏರೋಪ್ಲೇನ್ ಅದು ಬಾಡಿ ಪಾರ್ಟು, ವಿಂಗು ಮತ್ತು ಅದರ ಬಿಟ್ಟು ಏನು ಬಾಡಿ ಇದೆ ಅದು ಫ್ಯೂಸೆಲಾಜ್ ಅಂತ ಕರಿತೀವಿ. ನ್ಯೂಸ್ ನಂಬರ್ 2, ಅದಾನಿ ಗ್ರೂಪ್ ಪೇಡ್ ₹74,945 crore ಆ್ಯಸ್ ಟ್ಯಾಕ್ಸ್. ಅದಾನಿ ಗ್ರೂಪ್ ಅವರು ಅನೌನ್ಸ್ ಮಾಡಿದ್ದಾರೆ ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಇಯರ್ 2024-25 74,945 crore ಟ್ಯಾಕ್ಸ್ ಆಗಿ ಕಟ್ಟಿದ್ದಾರೆ ಗೌರ್ಮೆಂಟಿಗೆ. ಹಾಗೂ ಇದು 29% ಹೈಯರ್ ದೆನ್ ದ ಪ್ರೀವಿಯಸ್ ಇಯರು 58,104 crores ಇತ್ತು ಆವಾಗ ಅವರು ಟ್ಯಾಕ್ಸ್ ಕಟ್ಟಿದ್ದು. ಹಾಗೂ ಈ ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದು 10 ಲಿಸ್ಟೆಡ್ ಕಂಪ್ನೀಸಿಂದ, ಅದಾನಿ ಎಂಟರ್ಪ್ರೈಸಸ್ಸು, ಅದಾನಿ ಪೋರ್ಟ್ಸು, ಅದಾನಿ ಗ್ರೀನ್ ಎನರ್ಜಿ ಇತ್ಯಾದಿ. ಈ 74,945 crores ಏನು ಟ್ಯಾಕ್ಸ್ ಕಟ್ಟಿದ್ದಾರೆ ಅದು ಆಲ್ಮೋಸ್ಟ್ ಈಕ್ವಲನ್ ಟು ಮುಂಬೈ ಮೆಟ್ರೋ ನೆಟ್ವರ್ಕ್ ಮಾಡಲಿಕ್ಕೆ ಅಥವಾ ಒಲಿಂಪಿಕ್ ಗೇಮ್ಸನ್ನು ಹೋಸ್ಟ್ ಮಾಡಲಿಕ್ಕೆ. ನ್ಯೂಸ್ ನಂಬರ್ 3, US ಬ್ಯಾನ್ಸ್ ಎಂಟ್ರಿ ಆಫ್ ಸಮ್ ಫಾರಿನ್ ಪೀಪಲ್. US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೊಸ ರೂಲನ್ನು ಪಾಸ್ ಮಾಡಿದ್ದಾರೆ. ಇಂಡಿವಿಜುವಲ್ಸ್ ಆಫ್ 12 ಬೇರೆ ಬೇರೆ ದೇಶಗಳು US-ಗೆ ಅವರು ಬರಲಿಕ್ಕಾಗಲ್ಲ, ವೀಸಾ ಇಶ್ಯೂ ಮಾಡೋದಿಲ್ಲ ಅಂತ. ಆ ಯಾವ್ಯಾವ ಕಂಟ್ರೀಸ್ ಅಂದರೆ ಅಫ್ಘಾನಿಸ್ತಾನ್, ಮಯನ್ಮಾರ್, ಚಾಡ್, ರಿಪಬ್ಲಿಕ್ ಆಫ್ ಕಾಂಗೋ, ಈಕ್ವಟೋರಿಯಲ್ ಗಿನಿಯಾ, ಎರಿಟ್ರಿಯಾ, ಹೈಟಿ, ಇರಾನ್, ಲಿಬಿಯಾ, ಸೊಮಾಲಿಯಾ, ಸುದಾನ್ ಹಾಗೂ ಯೆಮೆನ್. ಹಾಗೂ ಬೇರೆ ಪಾರ್ಷಿಯಲ್ ರೆಸ್ಟ್ರಿಕ್ಷನ್ಸು ಹಾಕಿದ್ದಾರೆ ಕೆಲವು ಬೇರೆ ಬೇರೆ ಕಂಟ್ರೀಸಿಗೆ, ಲೈಕ್ ಬುರುಂಡಿ, ಕ್ಯೂಬಾ, ಲಾವೋಸ್, ಸಿಯರಾ ಲಿಯೋನ್, ಟೋಗೋ, ಟರ್ಕ್ಮೆನಿಸ್ತಾನ್, ವೆನಿಜುವೆಲಾ. ಈ ಎಲ್ಲ ಬ್ಯಾನು ನೆಕ್ಸ್ಟ್ ಮಂಡೆಯಿಂದ ಲಾಗು ಆಗುತ್ತೆ. ನ್ಯೂಸ್ ನಂಬರ್ 4, ಹೋಮ್ ಲೋನ್ ರೇಟ್ಸ್ ಮೇ ಫಾಲ್ ಬಿಲೋ 7.75%. ನಾಳೆ ಬೆಳಗ್ಗೆ RBI ಗವರ್ನರು ಅನೌನ್ಸ್ ಮಾಡ್ತಾರೆ, RBI ಡಿಸೈಡ್ ಮಾಡ್ತಾ ಇದ್ದಾರೆ ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡ್ತಾರೆ ಇಲ್ವಾ ಅಂತ. ಹಾಗೂ ಆಲ್ರೆಡಿ ಫೆಬ್ರವರಿ ಹಾಗೂ ಏಪ್ರಿಲಲ್ಲಿ 0.25% ಈಚು ಆವಾಗ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದರು RBI ಅವರು. ಹಾಗೂ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ಜೂನಲ್ಲೂ 0.25% ಕಟ್ ಮಾಡ್ತಾರೆ ಇಂಟ್ರೆಸ್ಟ್ ರೇಟ್ಸನ್ನು ಅಂತ. ಆಲ್ರೆಡಿ ಸುಮಾರು ಬ್ಯಾಂಕ್ಸು ಲೈಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್ ಎಲ್ಲ 7.75ಇಂದ 7.9% ಹೋಮ್ ಲೋನ್ ಇಂಟ್ರೆಸ್ಟ್ ರೇಟ್ ಇಟ್ಟಿದ್ದಾರೆ. ಈ ಏನಾದರೂ ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿದರೆ ಆವಾಗ 7.75% ಪರ್ ಆ್ಯನಮ್ಗಿಂತ ಕಮ್ಮಿ ಹೋಮ್ ಲೋನ್ ರೇಟ್ ಬರ್ಬೋದು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಹ್ಯುಂಡೈ ಮೋಟರ್ಸು ಅವರ ಎಂಟೈರ್ ಸ್ಟೇಕು ಓಲಾ ಎಲೆಕ್ಟ್ರಿಕಲ್ ಸೇಲ್ ಮಾಡಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗೂ ಕಿಯಾ ಮೋಟರ್ಸ್ ಅವರು ಅವರ ಸ್ಟೇಕನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ ಓಲಾ ಅಲ್ಲಿ. ಕಂಬೈನ್ಡ್ ಮಾರ್ಕೆಟ್ ಶೇರ್ ಸೇಲು 689 crores ಆಗಿದೆ ಈ ಓಲಾ ಕಂಪ್ನಿಯಲ್ಲಿ. ಹಾಗೂ ಹ್ಯುಂಡೈ 2.47% ಸ್ಟೇಕ್ ಇಟ್ಕೊಂಡಿದ್ರು ಈ ಪರ್ಟಿಕ್ಯುಲರ್ ಸ್ಟೇಕ್ ಸೇಲ್ ಮುಂಚೆ, ಈಗ ಅದು ಕಮ್ಮಿ ಆಗಿದೆ. ಹಾಗೂ ಅದೇ ಥರ ಕಿಯಾನು ಅವರ ಸ್ಟೇಕನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ. ವೋಡಾಫೋನ್ ಐಡಿಯಾ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಅಂತ 27ನೇ ತಾರೀಕು ಶೆಡ್ಯೂಲ್ ಮಾಡಿದ್ದಾರೆ. ಶೇರ್ ಹೋಲ್ಡರ್ ಅಪ್ರೂವಲ್ಗೋಸ್ಕರ 20,000 ಕೋಟಿ ಕ್ಯಾಪಿಟಲನ್ನು ರೇಸ್ ಮಾಡಲಿಕ್ಕೆ ಕಂಪ್ನಿಗೋಸ್ಕರ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 131 ಪಾಯಿಂಟು ಅಪ್ಪು 24,751 ಕ್ಲೋಸ್ ಆಯಿತು. ಸೆನ್ಸೆಕ್ಸು 444 ಪಾಯಿಂಟ್ ಅಪ್ಪು 81,442 ಕ್ಲೋಸ್ ಆಯಿತು. ಇವತ್ತೊಂದು ಒಳ್ಳೆ ದಿವಸ ಮಾರ್ಕೆಟಿಗೆ. ಆದರೆ 24,900 ಹೋಗಿ ಮತ್ತೆ ಸ್ವಲ್ಪ ಕಮ್ಮಿ ಆಗಿತ್ತು. ಪಾಯಿಂಟ್ ನಂಬರ್ 2, ಟುಡೇ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಝೊಮ್ಯಾಟೊ 4.43% ಅಪ್ಪು, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 3.09% ಅಪ್ಪು, ಟ್ರೆಂಡ್ 3.02% ಅಪ್ಪು. ಟಾಪ್ ಲೂಸರ್ಸು ಇಂಡಸ್ಇಂಡ್ ಬ್ಯಾಂಕ್ 1.37% ಡೌನು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1.11% ಡೌನು, ಆಕ್ಸಿಸ್ ಬ್ಯಾಂಕ್ 1.02% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇನ್ಫೋ ಎಡ್ಜ್ 4.52% ಅಪ್ಪು, DLF 2.78% ಅಪ್ಪು, ಝೈಡಸ್ ಲೈಫ್ 2.6% ಅಪ್ಪು. ಟಾಪ್ ಲೂಸರ್ಸು ಬ್ಯಾಂಕ್ ಆಫ್ ಬರೋಡಾ 1.56% ಡೌನು, TVS ಮೋಟರ್ಸ್ 1.55% ಡೌನು, Pidilite Industries 1.36% down. Point number 4, advance decline ratio for NSE. Advances 1549 stocks ಕಮ್ಮಿ ಆಗಿದ್ದು 1038.
ಸೊ 60% ಅಪ್, 40% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FI ಆ್ಯಂಡ್ DAI ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1076 ಕೋಟಿ ನೆಟ್ ಪರ್ಚೇಸಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2567 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 9960 per gram, ಸಿಲ್ವರ್ 104 ರೂಪಾಯಿ per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US dollar 85.8 rupees, ಒಂದು ಯೂರೋ 97.98 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನ್ಯೂ 52-week ಹೈ. BSE 52-week high 2918, closing 2910. Bharat Electronics 395 52-week high, closing 394. Reliance Power 63.43 52-week high, closing price 60.89. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.06% ಅಪ್, ಜಪಾನ್ 0.51% ಡೌನು, ಜರ್ಮನಿ 0.39% ಅಪ್, ಫ್ರಾನ್ಸ್ 0.51% ಅಪ್, UK 0.29% ಅಪ್ ಹಾಗೂ ನ್ಯಾಸ್ಡ್ಯಾಕು 0.32% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.